ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹೊಸ ರೆಸಿಪಿ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಮೊದಲಿಗೆ ಒಂದು ಜಾರ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ. ಸ್ವಲ್ಪ ಗ್ರೇವಿಗೆ ಎತ್ತಿಡ್ತಿದ್ದೀನಿ, ಸ್ವಲ್ಪ ಹಾಕೊಳ್ತೀನಿ. ಇವಾಗ ಪುದೀನ ಸೊಪ್ಪು ಹಾಕೊಳ್ತೀನಿ. ಇವಾಗ 8ರಿಂದ 10 ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ. ಇಷ್ಟನ್ನೇ ಹಾಕೊಂಡು ನಾನು ಇವಾಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಜಾಸ್ತಿ ಮಸಾಲನೂ ಬೇಡ, ಕಡಿಮೆ ಮಸಾಲದಲ್ಲೇ ಬಿರಿಯಾನಿ ಮಾಡೋಣ. ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದಾಯ್ತು. ಇವಾಗ ಸೈಡಿಗೆ ತೆಕ್ಬಿಟ್ಟು ಇವಾಗ ಮಸಾಲೆ ಒಗ್ಗರಣೆಗೆ ಏನು ಬೇಕು ನಾನು ತೋರಿಸ್ತೀನಿ. 2 ಪಲಾವ್ ಎಲೆ, ಸ್ವಲ್ಪ ಸೊಂಪು, ಚಕ್ಕೆ, ಲವಂಗ, ಸ್ವಲ್ಪ ಕಸೂರಿ ಮೆಂತ್ಯ, ಇಷ್ಟನ್ನ ನಾನು ಮಸಾಲೆಗೆ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಷ್ಟೇ ಮಸಾಲ, ಜಾಸ್ತಿ ಮಸಾಲೆ ಬೇಡ. ಇವಾಗ ನಾನು 1 kg ಆಗುವಷ್ಟು ಚಿಕನ್ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲು ನಾನು ಸ್ಟವ್ನ ಆನ್ ಮಾಡ್ಕೋತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೋತೀನಿ. ಕುಕ್ಕರು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಎತ್ತಿಟ್ಕೊಂಡಿರುವಂಥ ಮಸಾಲ ಹಾಕ್ಬಿಟ್ಟಿವಿ. ಪಲಾವ್ ಎಲೆ, ಕಸೂರಿ ಮೆಂತ್ಯ, 8ರಿಂದ 10 ಲವಂಗ, ಚಕ್ಕೆ, ಸೊಂಪು, ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ತೊಳೆದಿಟ್ಕೊಂಡಿದ್ದ ಚಿಕನ್ ಹಾಕೊಳ್ತಾ ಇದ್ದೀನಿ. ಹಾಕೊಂಡ ನಂತರ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಚಿಕನ್ ಹಾಕಿದ ತಕ್ಷಣ ಇಟ್ಕೊಂಡ್ಬಿಡುತ್ತೆ ಕುಕ್ಕರಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಅರಿಶಿನ ಚಿಕನ್ಗೆ ಹಿಡಿಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಬಿಡ್ತೀನಿ. ಇವಾಗ ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ, ಉಪ್ಪು ಅರಿಶಿನ ಎಲ್ಲ. ಇವಾಗ ಚಿಕನ್ ಇರುವಂಥ ನೀರು ಎಲ್ಲ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ ನೀರು ಎಲ್ಲ ಕುದೀತಾ ಇದೆ. ಇವಾಗ ಎವರೆಸ್ಟ್ ಅವರ ಚಿಕನ್ ಬಿರಿಯಾನಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ.
ಚೆನ್ನಾಗಿ ಪೀಸ್ಗೆ ಉಪ್ಪು ಖಾರ ಇವಾಗ ಹಾಕಿರೋ ಬಿರಿಯಾನಿ ಮಸಾಲ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಇವಾಗ ನೋಡಿ, ಇವಾಗ ಈ ಗ್ಲಾಸ್ ಅಳತೆಯಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೋಸ್ಕರ ಈ ಗ್ಲಾಸಲ್ಲಿ ನಾನು 4 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. ಇವಾಗ ನೀರು ಚೆನ್ನಾಗಿ ಕುದೀಲಿಕ್ಕೆ ಬಂದಿದೆ. ಇವಾಗ ಒಂದ್ಸರಿ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟ್ ಇದೆಯಲ್ವ ಅಂತ ಚೆಕ್ ಮಾಡ್ತೀನಿ. ಉಪ್ಪು ಕಡಿಮೆ ಇದ್ರೆ ಉಪ್ಪನ್ನ ಹಾಕೊಳ್ತೀನಿ, ಖಾರ ಕಡಿಮೆ ಇದ್ರೆ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತೀನಿ. ಇವಾಗ ಕರೆಕ್ಟ್ ಆಗಿದೆ. ನಾನು ಇವಾಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಳ್ತೀನಿ. ಇಲ್ಲಿ ನಾನು ಬುಲೆಟ್ ರೈಸ್ನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇವಾಗ ಎತ್ತಿಟ್ಕೊಂಡಿರೋ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕೊಂಡಾದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಯಾಕಂದ್ರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇರಬೇಕು. ಇವಾಗ ಚೆನ್ನಾಗಿ ಕುದೀಲಿಕ್ಕೆ ಬಂದಿದೆ. ಇವಾಗ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ನೋಡಿ ನೀರು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಇವಾಗ ಒಂದ್ಸರಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ. ಇವಾಗ ನೋಡಿ, ರುಚಿಯಾದ ಗ್ರೀನ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ